ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರಾಂಡಾ ರೇಸ್. ಇವತ್ತು ನಾನು ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳ್ತೀನಿ. ನನ್ನ ಹೆಸರು ಮಂಜುಳಾ. ಮತ್ತು ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಯಾರಿಗೆ? SSC ಸ್ಟೂಡೆಂಟ್ಸ್ಗೆ, SSC ಆಸ್ಪಿರೆಂಟ್ಸ್ಗೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಮತ್ತು SSCಯಲ್ಲಿ ಪಕ್ಕ ಅಟ್ಲೀಸ್ಟ್ 2 to 4 ಮಾರ್ಕ್ಸ್ ನಿಮಗೆ ಇದು ರಿಲೇಟೆಡ್ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಇವತ್ತು ಹೆಂಗೆ ಇದು ಈಸಿಯಾಗಿ ಓದ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ತುಂಬ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇದೆ ಅಲ್ವಾ. ನಾನು ನಿಮಗೆ ಈಸಿ ಮೆಥಡ್ ಬಂದು ಹೇಳ್ಕೊಡ್ತೀನಿ. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತುಂಬ ಸಿಂಪಲ್. ಇಟ್ ಮೀನ್ಸ್ ದ್ಯಾಟ್ ಮೆನಿ ವರ್ಡ್ಸ್ಗೆ ಒನ್ ವರ್ಡ್. ಒಂದು ವಾಕ್ಯವನ್ನು ಅವ್ರು ಕೊಡ್ತಾರೆ, ಅದಕ್ಕೆ ಆ ಇಡೀ ವಾಕ್ಯಗೆ ಬರೀ ಒಂದು ಶಬ್ದ ಸಾಕು. ಅದೇ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಹೂ ಟೀಚರ್ಸ್. ವಾಟ್ ಈಸ್ ದಟ್ ಒನ್ ವರ್ಡ್ ಫಾರ್ ದಟ್? ಇಟ್ ಈಸ್ ಟೀಚರ್. ಸೊ ಇವತ್ತು ನಿಮಗೆ ಬೇರೆ ಬೇರೆ ಕ್ಯಾಟಗರೀಸ್ ಮಾಡಿಕೊಂಡು, ಹೆಂಗೆ ನಾನು ಪ್ರೀವಿಯಸ್ ವಿಡಿಯೋ ಇಡಿಯಮ್ಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಕ್ಯಾಟಗರೀಸ್ ಮಾಡಿ, ಹೀಗೆ ಇದಕ್ಕೂ ಕೂಡ ನಾನು ಕ್ಯಾಟಗರೀಸ್ ಮಾಡಿಬಿಟ್ಟು ನಿಮಗೆ ಹೆಂಗೆ ಓದ್ಕೋಬೇಕಂತ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಬಂದ್ಬಿಟ್ಟು ವರ್ಡ್ಸ್ ದಟ್ ಆರ್ ರಿಲೇಟೆಡ್ ಟು ಸ್ಟಡಿ. ಹೆಚ್ಚಾಗಿ ಈ ವರ್ಡ್ಸು LOGY ಇಂದ ಎಂಡ್ ಆಗುತ್ತೆ. ಸೊ ಯೂಶಲಿ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ, LOG ಇಂದ ಎಂಡ್ ಆಗೋ ವರ್ಡ್ಸ್ ಎಲ್ಲ ಸ್ಟಡಿಗೆ ರಿಲೇಟೆಡು. ಅಂದರೆ ಫೀಲ್ಡ್ ಆಫ್ ಸ್ಟಡಿ, ಒಂದು ಫೀಲ್ಡ್ ಆಫ್ ಸ್ಟಡಿ. ಈ ವರ್ಡ್ ಎಲ್ಲಿಂದ ಬಂತು? LOG ಬೇಸಿಕಲಿ ಇಟ್ ಕೇಮ್ ಫ್ರಮ್ ದ ವರ್ಡ್ ಲೋಗಾಸ್. ಸೊ ಇಟ್ ಕೇಮ್ ಫ್ರಮ್ ದ ವರ್ಡ್ ಲೋಗಾಸ್. ಲೋಗಾಸ್ ಅಂದರೆ ಏನು? ಇಟ್ ಮೀನ್ಸ್ ಸ್ಟಡಿ ಇನ್ ಗ್ರೀಕ್ ಆರ್ ಲ್ಯಾಟಿನ್. ಹಾಗಾಗಿ ಅದು ಲಾಜಿ ಅಂತ ಬಂತು. ಸೊ ರೂಟ್ ವರ್ಡ್ ನಿಮಗೆ ಇದಕ್ಕೆ ಲೋಗಾಸ್. ರೂಟ್ ವರ್ಡ್ಗೆ ಇನ್ನೊಂದು ವಿಡಿಯೋ ನಾನು ಮಾಡಿಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಎಲ್ಲಿ LOG ಅಂತ ವರ್ಡಲ್ಲಿ ಎಂಡಿಂಗ್ ಇರುತ್ತೆ ಅದೆಲ್ಲ ರಿಲೇಟೆಡ್ ಟು ಸ್ಟಡಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆರ್ನಿಥಾಲಜಿ. ಆರ್ನಿಥಾಲಜಿ ಅಂದರೆ ಸ್ಟಡಿ ಆಫ್ ಬರ್ಡ್ಸ್. ಆಂಥ್ರೋಪಾಲಜಿ, ಸ್ಟಡಿ ಆಫ್ ಹ್ಯೂಮನ್ ಎವಲ್ಯೂಷನ್. ಅಂದರೆ ಮಾನವರು ಹೆಂಗೆ ಮಂಗನಿಂದ ಮಾನವ ಆದರು, ಅದಕ್ಕೆ ದ ಸ್ಟೇಜಸ್ಸು. ಆಮೇಲೆ ಥಿಯಾಲಜಿ ಅಂದರೆ ಸ್ಟಡಿ ಆಫ್ ರಿಲಿಜಿಯನ್. ಆಸ್ಟ್ರಾಲಜಿ. ಓಕೆ, ಸೊ ಆಸ್ಟ್ರಾಲಜಿ ಅಂದರೆ ರಾಶಿ, ನಕ್ಷತ್ರ, ಗ್ರಹಗತಿಗಳು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತಲ್ವ, ಅದಕ್ಕೆ ರಿಲೇಟೆಡ್ ಸ್ಟಡಿಗೆ ನಾವು ಏನಂತೀವಿ? ಆಸ್ಟ್ರಾಲಜಿ. ಆಸ್ಟ್ರಾನಮಿ ಮತ್ತು ಆಸ್ಟ್ರಾಲಜಿಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಆಸ್ಟ್ರಾನಮಿ ಇಸ್ ದ ಸೈಂಟಿಫಿಕ್ ಪಾರ್ಟ್ ಆಫ್ ಇಟ್. ಅಂದರೆ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಬಾಡೀಸ್. ಅಂದರೆ ಏನೋ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಈ ಸ್ಪೇಸಲ್ಲಿ ಏನೇನಿರುತ್ತಲ್ವ, ಸೂರ್ಯ, ಚಂದ್ರ, ಅದ್ರ ಬಗ್ಗೆ ಓದ್ಕೊಳ್ಳೋದು. ಅದ್ರದ್ದು ರಾಶಿಫಲ ಎಲ್ಲ ಓದೋದಂದರೆ ಆಸ್ಟ್ರಾಲಜಿ. ಮತ್ತು ಆಸ್ಟ್ರಾನಮಿ ಅಂದರೆ ಏನು? ಆಸ್ಟ್ರಾನಮಿ ಇಸ್ ರಿಲೇಟೆಡ್ ಟು ದ ಸ್ಟಡಿ ಆಫ್ ಲೈಕ್ ಸನ್ನಲ್ಲಿ ಏನೇನು ಗ್ಯಾಸಸ್ ಇರುತ್ತೆ, ಅದೆಷ್ಟು ಡಿಸ್ಟೆನ್ಸಲ್ಲಿರುತ್ತೆ, ಅದೆಲ್ಲ ಸೈಂಟಿಫಿಕ್ ಫ್ಯಾಕ್ಟ್ಸ್ ನಾವು ತಿಳ್ಕೊಳ್ಳೋದು ಆಸ್ಟ್ರಾನಮಿಯಿಂದ. ಸೊ ದ ಆಸ್ಟ್ರಾಲಜಿ ಇಸ್ ದ ಸ್ಟಡಿ ಆಫ್ ಅದರ್ ಸ್ಟಾರ್ಸ್ ಆ್ಯಂಡ್ ಇಟ್ಸ್ ಪೊಸಿಷನ್ಸ್ ಆನ್ ಹ್ಯೂಮನ್ಸ್ ಆ್ಯಂಡ್ ಹ್ಯೂಮನ್ ಇವೆಂಟ್ಸ್. And astronomy is just the study of the basic or the many numerous features and components related to the celestial bodies. Okay, ಆಮೇಲೆ ಸೊ ಜಿಯಾಲಜಿ ಅಂದರೆ ಮತ್ತು ಜಾಗ್ರಫಿ. SSC ಸ್ಟೂಡೆಂಟ್ಸ್ ಅಂತೂ ನಿಮಗೆ ನಾಲೆಜ್ ಇದ್ದೇ ಇರುತ್ತೆ. ಜಾಗ್ರಫಿ ಇಸ್ ರಿಲೇಟೆಡ್ ಟು ವಾಟ್? ಇಟ್ ಇಸ್ ರಿಲೇಟೆಡ್ ಟು ಪೀಪಲ್, ಪ್ಲೇಸಸ್ ಆ್ಯಂಡ್ ವಾಟ್ ಎಲ್ಸ್? ಆ್ಯಂಡ್ ದಿ ಎನ್ವೈರ್ಮೆಂಟ್. ಅದು ಅಗ್ರಿಕಲ್ಚರ್ ಬಗ್ಗೆ, ಅದರದ್ದು ಕ್ರಾಪ್ಸ್ ಏನೇನು ಗ್ರೋ ಮಾಡ್ತಾರೆ, ಮತ್ತು ಏನೇನು ರಿವರ್ಸು, ಮೌಂಟೇನ್ಸ್ ಎಲ್ಲ ಇದೆ, ಅದು ಈಕ್ವೇಟರಲ್ಲಿ ಇದೆಯಾ ಆ ದೇಶ, ಇಲ್ಲ ಏನೋ ಮೇಲೆ ಆರ್ಟಿಕ್ ರೀಜನಲ್ಲಿದೆ, ಅದೆಲ್ಲ ನಿಮಗೆ ಗೊತ್ತಾಗೋದು ಜಾಗ್ರಫಿಯಲ್ಲಿ. ಬಟ್ ಜಿಯಾಲಜಿ ಏನು ಕೊಡುತ್ತೆ? ಅಬೌಟ್ ದಿ ಅರ್ತ್. ಅಂದರೆ ವಾಟ್ ಈಸ್ ದ ಸಾಯಿಲ್ ಕಂಪೋಸಿಷನ್, ವಾಟ್ ಈಸ್ ಹೌ ಆರ್ ದ ರಾಕ್ಸು, ಮತ್ತು ಅದರದ್ದು ದ ಫಿಸಿಕಲ್ ಫೀಚರ್ಸ್ ಆಫ್
ದಿ ಅರ್ತ್ ಆ್ಯಂಡ್ ದ ಕಾಂಪೊನೆಂಟ್ಸ್, ಮತ್ತು ಹಿಸ್ಟ್ರಿ ಆಫ್ ದಿ ಅರ್ತ್ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಜಿಯಾಲಜಿ ಓದ್ಕೋಬೇಕು ಅಲ್ವಾ. ಸೊ ಸ್ಟಡಿ ಆಫ್ ಅರ್ತ್ and soil and rocks, that is known as geology. Geography, study of people, places and environment. I hope you understood. So next to category hogona. Next category. So idu tumba common, at least ella dim shifts alli 1 or 2 questions will be related to phobias. Phobia andre eno? Phobia andre fear, bhaya. Okay, so first one is zoophobia, fear of animals. ಯಾವುದಾದ್ರೂ ಪ್ರಾಣಿ ನೋಡಿದ್ರೆ ಹೆದರಿಕೆ ಬರುತ್ತಲ್ಲ ಅವ್ರಿಗೆ zoophobia ಅಂತ ಇರ್ಬೋದು ಅಂತ ಹೇಳ್ಬೋದು. ಹೈಡ್ರೋಫೋಬಿಯಾ ಇಸ್ ಏನು, ಈಗ ಸ್ವಲ್ಪ ಜನಕ್ಕೆ ಇದು ನೀವು ನೋಡಿರ್ಬೋದು, ನೀವು ಬೀಚಸ್ಗೆ ಹೋಗ್ತಿರಲ್ವ ಯಂಗ್ಸ್ಟರ್ಸ್, ನಿಮ್ಮ ಏಜ್ ಅವ್ರಿಗೆ ಬೀಚ್ಗೆ ಹೋಗೋದಂದ್ರೆ ಎಷ್ಟು ಪ್ರೀತಿ ಅಲ್ವಾ. ಆದರೂ ಕೆಲವ್ರು ಇರ್ತಾರೆ, ಅವ್ರು ಬೀಚ್ಗಂತೂ ಬರ್ತಾರೆ, ಆದರೆ ಕಾಲು ಕೂಡ ಇಡಲ್ಲ ನೀರಲ್ಲಿ. ಅವ್ರಿಗೆ ಏನಿರ್ಬೋದು, ಹೈಡ್ರೋಫೋಬಿಯಾ ಇರ್ಬೋದು. ಅರ್ಥ ಆಯ್ತಾ? ಕ್ಲಾಸ್ಟ್ರೋಫೋಬಿಯಾ ಅಂದರೆ ಫಿಯರ್ ಆಫ್ ಕ್ಲೋಸ್ಡ್ ಪ್ಲೇಸಸ್. ಓಕೆ, ಸೊ ಏನಾಗುತ್ತೆ, ಇಂಥವರು ಒಂದು ನಮ್ಮದು ಒಬ್ಬರು ಫ್ರೆಂಡ್ ಇದ್ದರು, ಅವರು ಏನು ಗೊತ್ತಾ, ಅವರು MNCಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ MNCಯಲ್ಲೆಲ್ಲ ಕ್ಲೋಸ್ಡ್ ಇರುತ್ತೆ ಮತ್ತು AC ಇರುತ್ತಲ್ವ, ಅದಕ್ಕೆ ಅವ್ರಿಗೊಂಥರ ಕಷ್ಟ ಆಗೋದಲ್ಲಿ. ಓಕೆ, ಸೊ ಅದಕ್ಕೆ ಅವ್ರಿಗೆ ಏನಿರ್ಬೋದಿತ್ತು, ಇದು ಕ್ಲಾಸ್ಟ್ರೋಫೋಬಿಯಾ. ಅರ್ಥ ಆಯ್ತಾ ಫ್ರೆಂಡ್ಸ್? ಆಮೇಲೆ ಏರೋಫೋಬಿಯಾ ಅಂದರೆ ಏನು, ಫಿಯರ್ ಆಫ್ ಹೈಟ್ಸ್. ಕೆಲವೊಂದ್ಸತಿ ದೊಡ್ಡ ಬಿಲ್ಡಿಂಗ್ಸ್ಗೆಲ್ಲ ಹೋದಾಗ ಇಲ್ಲ ತುಂಬ ಹೈಟಲ್ಲಿ, ಫಾರ್ ಎಕ್ಸಾಂಪಲ್ ಬಿಜಾಪುರದ್ದು ಗೋಲ್ ಗುಂಬಜ್ ಹೋಗ್ತೀರಾ, ಅಲ್ಲಿ ಮೇಲೆ ಹತ್ತಿ ಬ್ಯಾಲ್ಕನಿಯಿಂದ ನೋಡುವಾಗ ಕೆಲವ್ರಿಗೆ ಚಕ್ಕರ್ ಥರ ಬರುತ್ತೆ. ಅವ್ರಿಗೆ ದೇ ಮೇ ಹ್ಯಾವ್ ಏರೋಫೋಬಿಯಾ, ಅಂದರೆ ಫಿಯರ್ ಆಫ್ ಹೈಟ್ಸ್. ನೆಕ್ಸ್ಟ್ ಏನು ಗೊತ್ತಾ, ಬಿಬ್ಲಿಯೋಫೋಬಿಯಾ ಅಂದರೆ ಏನು? ಬಿಬ್ಲಿಯೋಫೋಬಿಯಾ ಅಂದರೆ ಬಿಬ್ಲಿಯೋ ಅಂದರೆ ಬುಕ್ಸ್. ಸೊ ಬೇಸಿಕಲಿ ಫಿಯರ್ ಆಫ್ ಬುಕ್ಸ್. ಈಗ ಇಂಥವ್ರು ಫಿಯರ್ ಆಫ್ ಬುಕ್ಸ್ ಇರೋರು ಗೌರ್ಮೆಂಟ್ ಎಕ್ಸಾಮ್ ಹೆಂಗೆ ಪ್ರಿಪೇರ್ ಮಾಡ್ಬೋದು, ನಮ್ಮ ವಿಡಿಯೋಸ್ನ ನೋಡಿಕೊಂಡು ಪ್ರಿಪೇರ್ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ವರ್ಡ್ಸ್ ರಿಲೇಟೆಡ್ ಟು killing. Okay, words related to kill. All right, so now to killing or murder. For example, we have genocide. Now ee word na dayaviಟ್ಟು ತಿಳ್ಕೊಳ್ಳಿ. genocide ಅನ್ನೋ ವರ್ಡು ಪದೇ ಎಲ್ಲ ಇಯರಲ್ಲಿ ಇದು ರಿಪೀಟ್ ಆಗಿದೆ SSC ಪೇಪರ್ಸಲ್ಲಿ. genocide ಅಂದರೆ ಏನು, ಮಾಸ್ ಕಿಲ್ಲಿಂಗ್ ಆಫ್ ಪೀಪಲ್ ಬಿಲಾಂಗಿಂಗ್ ಟು ಒನ್ ಕಮ್ಯುನಿಟಿ ಆರ್ ಒನ್ ರೇಸ್. Okay, so one type of people. For example, biggest genocide in history is what happened during World War II. Jewsಗೆ ಎಷ್ಟು Jews, ಸಾವಿರಾರು ಜನಕ್ಕೆ Jewsಗೆ ಅವರು ಕಿಲ್ ಮಾಡಿದ್ರಲ್ಲ, ಅದಕ್ಕೇನಂತಾರೆ, genocide ಅಂತಾರೆ. ನೆಕ್ಸ್ಟು suicide. Okay, so that is killing themselves. A person killing himself or herself is known as suicide. So ದಯವಿಟ್ಟು suicide should never be done. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಆ ಕಡೆ ಏನಿರುತ್ತೆ. ಸತ್ತ ಮೇಲೆ ನಾವು ದೆವ್ವಾಗಿ 400 ವರ್ಷ ಓಡಾಡಿದರೆ ಏನಾಗುತ್ತೆ, ನೀವು ಅಲ್ಲಿ ಬಿರಿಯಾನಿ ನೋಡ್ತೀರಾ, ಆದರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಎಷ್ಟು ಕಷ್ಟ ಆಗುತ್ತಲ್ವ ಫ್ರೆಂಡ್ಸ್. ಓಕೆ, ಸೊ ನೆವರ್ ಎವರ್ ಥಿಂಕ್ ಆಫ್ ಸುಸೈಡ್. ನೆಕ್ಸ್ಟ್ ಇಸ್ ಹೋಮಿಸೈಡ್. ಹೋಮಿಸೈಡ್ ಅಂದರೆ ಏನು, ಕ್ರೈಮ್ ಪೆಟ್ರೋಲಲ್ಲಿ ಏನಿರುತ್ತೆ ಎಲ್ಲ ಬರೀ ಹೋಮಿಸೈಡ್ ರಿಲೇಟೆಡ್ ಕತೆಗಳಿರುತ್ತೆ. ಹೋಮಿಸೈಡ್ ಅಂದರೆ ಮರ್ಡರ್ ಅಲ್ವಾ. ಸೊ ನೆಕ್ಸ್ಟ್ ಏನು ಬರುತ್ತೆ, ಇನ್ಫೆಂಟಿಸೈಡ್ ಅಂದರೆ ನ್ಯೂ ಬಾರ್ನ್ ಬೇಬೀಸ್ನ ಕಿಲ್ ಮಾಡೋದು. ಇವತ್ತು ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ನಮ್ಮ ಕಂಟ್ರಿಯಲ್ಲಿ ಗರ್ಲ್ಸ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಮತ್ತು ಬಾಯ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಯಾಕೆ? ಬಿಕಾಸ್ ದ ಪ್ರೀವಿಯಸ್ ಜನರೇಷನ್ ಆರ್ ಪ್ರೀವಿಯಸ್ 2 generations, ವಾಟ್ ಡಿಡ್ ದೇ ಪ್ರಾಕ್ಟಿಸ್? ಸಮ್ ಆಫ್ ದಮ್ ಪ್ರಾಕ್ಟಿಸ್ಡ್ ಫೀಮೇಲ್ ಇನ್ಫೆಂಟಿಸೈಡ್. ಗರ್ಲ್ ಪಾಪು ಇದ್ದರೆ ಅದಕ್ಕೆ ಸಾಯಿಸ್ಬಿಡೋದು. ಸೊ ಅದಕ್ಕೆ ಏನಾಗಿದೆ, ಗರ್ಲ್ಸ್ ಜನಸಂಖ್ಯೆ ಕಮ್ಮಿ ಆಗಿದೆ. ಸೊ ಇವತ್ತು ಅದಕ್ಕೆ ಗರ್ಲ್ಸ್ ಚೂಸ್ ಮಾಡ್ತಾರೆ ಅಲ್ವಾ. ಗರ್ಲ್ಸ್ಗೆ ಈಸಿಯಾಗಿ ಮದುವೆ ಆಗುತ್ತೆ, ಬಟ್ ಬಾಯ್ಸ್ ಪಾಪ ಎಷ್ಟೆಲ್ಲ ಅಚೀವ್ ಮಾಡಿಬಿಟ್ಟು ಆಮೇಲೆ ಅವನಿಗೊಂದು ಮದುವೆಗೆ ಹೆಣ್ಣು ಸಿಗುತ್ತೆ.
ಅಲ್ವಾ? ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಇವೆಲ್ಲ ಮ್ಯಾಮ್ ಇಷ್ಟೊಂದೆಲ್ಲ ಯಾಕೆ ಹೇಳ್ಕೊಡ್ತಾರೆ ಅಂದರೆ, ನಾನು ಸುಮ್ಮನೆ ನಿಮಗೆ ಹಿಂಗೆ ಹೇಳಿದರೆ ಜೆನೋಸೈಡ್, ಮಾಸ್ ಕಿಲ್ಲಿಂಗ್ ಆಫ್ ಪೀಪಲ್, ಸೂಸೈಡ್, ಕಿಲ್ಲಿಂಗ್ ಆಫ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂದರೆ ನಿಮ್ಗೆ ಅರ್ಥ ಆಗ್ತಿತ್ತಾ? ಸ್ವಲ್ಪ ಇದೆಲ್ಲ ನಿಮಗೆ ಈ ಥರ ಹೇಳಿದರೆ ತಾನೇ ಮೈಂಡಲ್ಲಿ ಹೋಗೋದು. ಅರ್ಥ ಆಯ್ತಾ ಫ್ರೆಂಡ್ಸ್? ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟು ಸ್ವಲ್ಪ ಫನಿಯಾಗಿ ಮಾಡ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಇಲ್ಲ ಸ್ವಲ್ಪ ಆಂಟಿ ಜ್ಞಾನ ಕೊಟ್ಟು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಓಕೆ, ನೆಕ್ಸ್ಟು ವರ್ಡ್ಸ್ ರಿಲೇಟೆಡ್ ಟು ಮೇನಿಯಾ. ಓಕೆ, ಇದಕ್ಕೆ ಹೋಗೋಕ್ಕೆ ಮುಂಚೆ ಒಂದು ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ನಿಮಗೆ ಫ್ರೀ ಮೆಟೀರಿಯಲ್ ಬೇಕಾ ಓದಕ್ಕೆ? ಸೊ ಈ ವಿಡಿಯೋಲಿ ಡಿಸ್ಕ್ರಿಪ್ಷನ್ ಇದೆ ಅಲ್ವಾ, ಅದರಲ್ಲಿ ಒಂದು ಲಿಂಕ್ ಇರುತ್ತೆ, ದಯವಿಟ್ಟು ಅದಕ್ಕೆ ಕ್ಲಿಕ್ ಮಾಡಿ ಮತ್ತು ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಈ ಫ್ರೀ ಮೆಟೀರಿಯಲ್ನ ಪಡ್ಕೋಬೇಕಂತ. ಓಕೆ, ಸೊ ಲೆಟ್ಸ್ ಗೋ ಬ್ಯಾಕ್ ಟು ದಿಸ್. ವರ್ಡ್ಸ್ ರಿಲೇಟೆಡ್ ಟು ಮೇನಿಯಾ. ಮೇನಿಯಾ ಅಂದರೆ ಏನು ಗೊತ್ತಾ? ಮೇನಿಯಾ ಅಂದರೆ ಒಂಥರ ಅತಿ ಆಸೆ ಗತಿ ಕೆಡು ಅಂತಾರಲ್ವ ಫ್ರೆಂಡ್ಸ್. ಸೊ ಯಾವ್ಯಾವ ರೀತಿಗಳಲ್ಲಿ ಅತಿ ಆಸೆ ಇರ್ಬೋದು? ಸೊ ಫಸ್ಟ್ ಇಸ್ ಡಿಪ್ಸೊಮೇನಿಯಾ. ಡಿಪ್ಸೊಮೇನಿಯಾ ಅಂದರೆ ಏನೋ ಕ್ರೇಜ್ ಅಬೌಟ್ ಡ್ರಿಂಕಿಂಗ್, ಆಲ್ಕೋಹಾಲಿಸಮ್ ಅಂತ ಅನ್ಬೋದು. ಇನ್ನೊಂದು ತುಂಬ ಮದ್ಯಪಾನ ಸೇವನೆ ಮಾಡೋದು. ಓಕೆ, ಸೊ ಕುಡ್ಕರಾಗೋದು. ಅರ್ಥ ಆಯ್ತಾ? ನೆಕ್ಸ್ಟು ಕ್ಲೆಪ್ಟೋಮೇನಿಯಾ. ಕ್ಲೆಪ್ಟೋಮೇನಿಯಾ ಅಂದರೆ ಏನು? ಕಳುವು ಮಾಡೋದು. ಆ ಕಳುವು ಮಾಡೋದು ಕೆಲವೊಂದು ಸತಿ ಒಬ್ಬನು ಇಲ್ಲ ಒಬ್ಬರ ಹತ್ರ ತುಂಬ ದುಡ್ಡಿರ್ಬೋದು, ಆದರೂ ಅವರು ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ, 10 ಐಟಮ್ ತೊಗೋತಾರೆ, ಆ 10 ಐಟಮ್ಗೆ ಬಿಲ್ಲಿಂಗ್ ಮಾಡ್ತಾರೆ, 1 ಐಟಮ್ ಅವ್ರ ಪಾಕೆಟಲ್ಲಿ ಇಡ್ತಾರೆ. ಓಕೆ, ದ್ಯಾಟ್ ಇಸ್ ಕಾಲ್ಡ್ ಕ್ಲೆಪ್ಟೋಮೇನಿಯಾ. This is, please remember friends, these are all not just some kind of habit or once in a while ಇದೆಲ್ಲ ಮಾಡೋದಲ್ಲ. ಇವೆಲ್ಲ ಒಂಥರ ಸೈಕಾಲಜಿಕಲ್ ಪ್ರಾಬ್ಲಮ್. ಮೇನಿಯಾ ಮತ್ತು ಫೋಬಿಯಾ ಸ್ವಲ್ಪ ಸೈಕಾಲಜಿಕಲ್ ಪ್ರಾಬ್ಲಮ್ಮು ಇರುತ್ತೆ ಇದೆಲ್ಲ. ಓಕೆ, ಸೊ ಕ್ಲೆಪ್ಟೋಮೇನಿಯಾ ಇಸ್ ಬೇಸಿಕಲಿ ವಾಟ್ ಇಸ್ ಇಟ್? ಕ್ರೇಜ್ ಅಬೌಟ್ ಸ್ಟೀಲಿಂಗ್. ಓಕೆ, ನೆಕ್ಸ್ಟ್ ಒನ್ ಮಿಥೋಮೇನಿಯಾ. ಮಿಥೋಮೇನಿಯಾ ಅಂದರೆ ಬರೀ ಸುಳ್ಳು ಹೇಳೋದು, ಮಾತಿಗೂ ಸುಳ್ಳು ಹೇಳೋದು. ಒಂಥರ ಹ್ಯಾಬಿಟ್ ಆಫ್, ಇಟ್ ಹಸ್ ಬಿಕಮ್ ಅ ಹ್ಯಾಬಿಟ್ ಟು ಟೆಲ್ ಲೈಸ್. ಅಂಡರ್ಸ್ಟುಡ್? ಸೊ ಬೇಸಿಕಲಿ one obsession of telling lies. ಓಕೆ, ಇನ್ಫೋಮೇನಿಯಾ ಅಂದರೆ ಕ್ರೇಜ್ ಅಬೌಟ್ ಫ್ಯಾಕ್ಟ್ಸ್. ಬರೀ ಮಾಹಿತಿ ತಿಳ್ಕೊಬೇಕು, ಬರೀ ನ್ಯೂಸ್ ನೋಡೋದು. ಈಗ ನೀವೆಲ್ಲ ನ್ಯೂಸ್ ನೋಡ್ತೀರಾ, ಅದಕ್ಕೊಂದು ಉದ್ದೇಶ ಇದೆ, ಯಾಕಂದರೆ SSC ಎಕ್ಸಾಮ್ ಇಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಪಾಸ್ ಆಗಬೇಕಂತ. ಬಟ್ ಕೆಲವ್ರು ಇರ್ತಾರಲ್ವ, ಬರೀ ನ್ಯೂಸೇ ನೋಡೋದು, ಅದರಲ್ಲಿ ಎಷ್ಟೇ ನೆಗೆಟಿವ್ ಬರಲಿ ಎಷ್ಟೇ ಪಾಸಿಟಿವ್ ಬರಲಿ, ಅವ್ರಿಗೆ ಅದು ದಿನ ಬೇಕಾದರೆ ಒಂದು 10 ಅವರ್ ಬೇಕಾದರೆ ಅದರಲ್ಲೇ ಇರ್ತಾರೆ ಅಲ್ವಾ. ಅದು ಏನಂದರೆ ಇನ್ಫೋಮೇನಿಯಾ. ಟೆಕ್ನೋಮೇನಿಯಾ, ಕ್ರೇಜ್ ಅಬೌಟ್ ಟೆಕ್ನಾಲಜಿ. ಕೆಲವ್ರಿಗೆ ಎಲ್ಲ ದೇ ವಾಂಟ್ ಟು ಯೂಸ್ ಟೆಕ್ನಾಲಜಿ ಫಾರ್ ಎವ್ರಿಥಿಂಗ್ ಅಲ್ವಾ. ಸೊ ದಟ್ ಕೈಂಡ್ ಆಫ್ ಪರ್ಸನ್ ಇಸ್ ತುಂಬ ತೀರಾ ಟೆಕ್ನಾಲಜಿ ಇಲ್ಲದೆ ಆಗೋದೇ ಇಲ್ಲ. ಯಾವಾಗಲೂ ಹೆಂಗೆ ಯೂಸ್ ಮಾಡಬೇಕು ಟೆಕ್ನಾಲಜಿ ಬೇರೆ ಬೇರೆ ಥಿಂಗ್ಸ್ಗೆ, ಅದು ಒಂಥರ ಟೆಕ್ನೋಮೇನಿಯಾ. ಅಂಡರ್ಸ್ಟುಡ್? ಓಕೆ, ಸೊ ಈಗ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಇಸ್ ವರ್ಡ್ಸ್ ರಿಲೇಟೆಡ್ ಟು ಮ್ಯಾರೇಜ್. ಈ ಥರನೂ ವರ್ಡ್ಸ್ ಬರುತ್ತೆ SSCಯಲ್ಲಿ, ಪ್ಲೀಸ್ ರಿಮೆಂಬರ್. ಓಕೆ, ಸೊ ಮ್ಯಾಟ್ರಿಮೋನಿ ಅಂದರೆ ಥಿಂಗ್ಸ್ ರಿಲೇಟೆಡ್ ಟು ಮ್ಯಾರೇಜ್. ಓಕೆ, ಫ್ಯಾಕ್ಟ್ಸ್ ರಿಲೇಟೆಡ್ ಟು ಮ್ಯಾರೇಜ್, ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಂತಾರೆ. ಓಕೆ, ಈಗ ಮ್ಯಾರೇಜ್ಗೆ ಯಾರಾದರೂ ನೋಡ್ಕೋಬೇಕಾದ್ರೆ ಏನು ಮಾಡ್ತಾರೆ, ಅವರು ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗೆ ಹೋಗಿ ಕೂಡ ಹುಡುಕ್ತಾರೆ. ಮೊನೋಗ್ಯಾಮಿ ಅಂದರೆ ಏನು? ಒಬ್ಬರು ಹೆಂಡತಿ ಇಲ್ಲ ಗಂಡ ಇರೋದು. ಅದಕ್ಕೆ ಯೂಶಲಿ ಓನ್ಲಿ ಮ್ಯಾರಿಂಗ್ ಒನ್ ಪರ್ಸನ್ ಇಸ್ ನೋನ್ ಆಸ್ ಮೊನೋಗ್ಯಾಮಿ. Polygamy is basically a man who has multiple wives. Okay, that is known as polygamy. Polyandry, a woman who has multiple husbands. ಓಕೆ, ಮತ್ತು ಸೋಲೋಗ್ಯಾಮಿ. ಇತ್ತೀಚೆಗೆ ನನ್ನ ಲೆವೆಲ್ಗೆ ಯಾರು ಸೂಟಬಲ್ ಇಲ್ಲ, ನನ್ನ ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಅಂತ ಕೆಲವ್ರು ತಿಳ್ಕೊತಾರಲ್ಲ. ಇತ್ತೀಚೆಗೆ ನಮಗೆ ವಿ ಲೈಕ್ ಅವರ್ ಸೆಲ್ಫ್ ಸೋ ಮಚ್, ವಿ ಲೈಕ್ ಅವರ್ ಓನ್ ಕಂಪನಿ ಅಂದ್ಬಿಟ್ಟು ಈವನ್ ಇಂಡಿಯಾದಲ್ಲಿ ಕೂಡ ಒಂದು ಹುಡುಗಿ ಏನು ಮಾಡಿದ್ದಾಳೆ, ಸೋಲೋಗ್ಯಾಮಿ ಮಾಡಿದ್ದಾಳೆ ಅಲ್ವಾ. ಸೋಲೋಗ್ಯಾಮಿ ಇಸ್ marrying themselves. A person when he marries himself or herself, it's known as sologamy.
ಸೊ ಫ್ರೆಂಡ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ವರ್ಡ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪ್ಲೀಸ್ ಚೆನ್ನಾಗಿ ಓದ್ಕೊಳ್ಳಿ. ಇದು ನಾನು ಬರೀ ಒಂದು ಟ್ರೇಲರ್ ಥರ ತೋರಿಸಿದ್ದೀನಿ, ಇನ್ನೂ ತುಂಬ ವರ್ಡ್ಸ್ ಇದೆ. ಆ್ಯಂಡ್ ಪ್ಲೀಸ್ ವಾಚ್ ದ ಪಾರ್ಟ್ 2 ಆಫ್ ದಿಸ್ ವಿಡಿಯೋ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ವಾಚ್ ದ ನೆಕ್ಸ್ಟ್ ವಿಡಿಯೋ. ಜೀವನದಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಾಶ್ವತವಾದ ಕೆಲಸ, ಕೈ ತುಂಬ ಸಂಬಳ, ಸಮಾಜದಲ್ಲಿ ಉತ್ತಮ ಗೌರವ, 5 ದಿನ ಕೆಲಸ, ವಾರಾಂತ್ಯದಲ್ಲಿ ರಜೆ. ನೀವು ಈ ಥರ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕಾ? ಹಾಗಾದರೆ ಮುಂಬರುವ ಬ್ಯಾಂಕ್ ಎಕ್ಸಾಮ್ನ ಬರೀರಿ. ಈ ವರ್ಷ ಬ್ಯಾಂಕ್ನಲ್ಲಿ 15,000ಕ್ಕಿಂತ ಹೆಚ್ಚು ಕೆಲಸದ ನೋಟಿಫಿಕೇಶನ್ ಬರ್ತಾ ಇದೆ. ಇದಕ್ಕೋಸ್ಕರವಾಗಿ ವರಾಂಡ ರೇಸ್ನಲ್ಲಿ ಸಪ್ರೇಟ್ ಆಗಿರುವಂಥ ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಇದರಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅನ್ನೋ ನಿಮ್ಮ ಕನಸಿಗೆ ನನ್ನ ಶುಭ ಹಾರೈಕೆ ಯಾವಾಗಲೂ ಇರ್ತದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.